ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿದ್ದೀವಿ. ಇವತ್ತು ಕೆಪಿಸಿಸಿಯ ರಾಜ್ಯ ಕಾರ್ಯದರ್ಶಿಗಳು, ಮಾನವ ಹಕ್ಕುಗಳು ಮತ್ತು ಕಾನೂನು ವಿಭಾಗದ ಶ್ರೀ ಪದ್ಮನಾಭ ಜತ್ತಿಲ್ ಅವರಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಇವತ್ತು ನಿಮ್ಮ ನಾಯಕರೆಲ್ಲ ದೆಹಲಿಗೆ ಹೊರಟಿದ್ದಾರೆ. ಈ ಒಂದು ರಾಜೀನಾಮೆ ಹಿನ್ನೆಲೆ, ರಾಜೀನಾಮೆ ವಿಚಾರವಾಗಿ ತಾವು ಕಾನೂನು ಮತ್ತು ಮಾನವ ಹಕ್ಕುಗಳ ವಿಭಾಗದ ರಾಜ್ಯ ಕಾರ್ಯದರ್ಶಿಗಳಾಗಿ ಈ ಪ್ರಕಾರ ಪ್ರಜಾಪ್ರಭುತ್ವದ ಮೊದಲ ಗೆಲುವು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅಭಿಪ್ರಾಯ ಪಡ್ತೀನಿ. ಯಾಕೆಂದರೆ ಡೆಮೋಕ್ರಸಿಯಲ್ಲಿ ಪ್ರತಿಯೊಬ್ಬರಿಗೂ ಅನ್ಯಾಯ ಆದಾಗ ಅದನ್ನು ಕೇಳುವಂಥ ಹಕ್ಕು ಸಂವಿಧಾನದ ಅಡಿಯಲ್ಲಿ ಇದೆ. ಮಕ್ಕಳಿಗೆ ಅನ್ಯಾಯ ಆಗಿದೆ. ಈ ಅನ್ಯಾಯವನ್ನು ಮಕ್ಕಳು ಹೋರಾಟ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಮುಂದೆ ಇಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಕೊನೆಗೂ ಭಾಳ ಸಮಯದ ಮೇಲೆ 23 ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡರು. ಬಹುಶಃ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಹೋರಾಟ ಇಲ್ಲದೇ ಇದ್ದರೆ, ಯುವ ಶಕ್ತಿಯೂ ಇಲ್ಲದಿದ್ದರೆ ಇದಕ್ಕೆ ಏನು ಕ್ರಮ ಕೈಗೊಳ್ತಾ ಇತ್ತು? ಭಾಳ ಹಿಂದೆ ನಾಯಕರುಗಳು ಎಲ್ಲರೂ, ರಾಜ್ಯ ನಾಯಕರುಗಳು ಎಲ್ಲರೂ ಇದಕ್ಕೆ ಒತ್ತಡವನ್ನು ಮಾಡಿದರು. ಇವತ್ತು ಇದೊಂದು ಸ್ಕ್ಯಾಮ್ ಆಗಿದೆ, ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಿ ಅದಕ್ಕೆ ಯಾರನ್ನು ತಲೆದಂಡ ಮಾಡಬೇಕು, ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು, ಸ್ಟೆಪ್ ಡೌನ್ ಇಮಿಡಿಯೇಟ್ಲಿ ಅಂತೇಳಿ ವಿಚಾರವನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ಮಾಡಿದ್ವಿ. ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದಾಗ ನಮ್ಮ ನಾಯಕರುಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿಯನ್ನು ಬಂಧಿಸುವಂಥ ಒಂದು ಕ್ರಮವನ್ನು ಸಹ ಕೇಂದ್ರ ಸರ್ಕಾರ ಮಾಡಿದರು. ಬಹಳ ಇದು ಒಂದು ಅನುಚಿತ ವರ್ತನೆ ಕೇಂದ್ರ ಸರ್ಕಾರ ತೆಗೆದುಕೊಂಡದ್ದು. ಕೊನೆಗೂ ಇದು ಬರೀ ಒಂದು ಇವರಿಗೆ ರಾಜೀನಾಮೆ ಕೊಡಬೇಕು ಅಂತೆಲ್ಲ ಉದ್ದೇಶ ಅಲ್ಲ. ಈ ಎಲ್ಲ ಒತ್ತಡದಿಂದ ಇನ್ನು ಬೇರೆ ದಾರಿಯೇ ಇಲ್ಲ, ರಾಜೀನಾಮೆ ಕೊಡೋದ್ರೆ ಸಾಧ್ಯವೇ ಇಲ್ಲ ಅಂತ ಹೇಳೋ ಉದ್ದೇಶಕ್ಕೆ ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಂತ ಈ ಸಂದರ್ಭ ನಾನು ಹೇಳ್ತಾ ಇದ್ದೀನಿ. ಅಂದಾಜು ಒಂದು 23 ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಕೇಂದ್ರ ಸರ್ಕಾರ ಸುಮಾರು 1 ತಿಂಗಳ ಮೇಲೆ ಹೆಚ್ಚಿನ ಹೋರಾಟದಕ್ಕೂ ವಿದ್ಯಾರ್ಥಿಗಳ ಹಾಗೂ ಅವರ ಪೋಷಕರ ಬಗ್ಗೆ ಏನೂ ಒಂದು ಕ್ರಮವನ್ನು ಕೈಗೊಳ್ಳುವಂಥದ್ದು, ಅವರ ಪರಿಹಾರ ಕೊಡುವಂಥದ್ದು ಮಾಡಿಲ್ಲ. ಮೊನ್ನೆ JP ನಡ್ಡಾ ಅವರ ಮುಖಾಂತರ ನಡೆದಂಥ ಒಂದು ಸಭೆಯಲ್ಲಿ ಅವರಿಗೆ ಪರಿಹಾರ ಕೊಡುವಂಥದ್ದು ಹಾಗೂ ವಿದ್ಯಾರ್ಥಿಗಳ ಮೇಲೆ ದಾಖಲಾದಂಥ FIRಗಳನ್ನು ಹಿಂದೆ ತೆಗೆದುಕೊಳ್ಳುವಂಥದ್ದು ಅಂತ ಒಂದು ವಿಚಾರವನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಬಹುಶಃ ಆದಷ್ಟು ಬೇಗ ಇಂಥ ಒಂದು ವ್ಯವಸ್ಥೆಯನ್ನು ಜಾರಿ ಮಾಡಬೇಕು, ಅವರಿಗೆ ಪರಿಹಾರವನ್ನು ಒದಗಿಸಿಕೊಡಬೇಕು. ಈ ಇನ್ನು ಮುಂದೆ ಇಂಥದ್ದು ಒಂದು ಸರ್, ನಮ್ಮ ಕಡೆ ಒಂದು ಗಾದೆ ಇದೆ, ಕೆಳಗಡೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತ ಹೇಳುವಂಥದ್ದು. ಕೇಂದ್ರ ಸರ್ಕಾರ ಮೋಸ್ಟ್ಲಿ ಇವರು ಧರ್ಮೇಂದ್ರ ಪ್ರಧಾನ್ ಅವರು ಏನು ತಪ್ಪುಗಳು ನಡೆದಿದೆ, ಈ ನೀಟ್ ಎಕ್ಸಾಮಿನೇಷನಲ್ಲಿ ಆದಂಥ ಅವ್ಯವಹಾರಗಳ ಬಗ್ಗೆ ಏನು, ಇದನ್ನು ಯಾವುದನ್ನು ಇವರು ಈಗ ಸದ್ಯ ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿ ಇಲ್ಲ. ಇದನ್ನು ವಿರೋಧ ಪಕ್ಷದವರ ಮೇಲೆ ಗೂಬೆ ಕೂರಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಈ ಎಲ್ಲ ಪ್ರಶ್ನೆಗಳನ್ನು ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಕ್ಕೆ ಯಾರು ಕಾರಣರು, ಅದಕ್ಕೆ ಯಾರು ಅವರಿಗೆ ಅವಕಾಶವನ್ನು ಕೊಟ್ಟಿದ್ದು, ಹಾಗೆ ಪರಿಹಾರವನ್ನು ಕೊಡುವಂಥ ಒಂದು ವ್ಯವಸ್ಥೆ ಕೂಡಲೇ ಆಗಬೇಕು. ಹಾಗೆ ಎಂಕ್ವೈರಿ ಹ್ಯಾಸ್ ಟು ಬಿ ಕಂಡಕ್ಟೆಡ್ ಇಮಿಡಿಯೇಟ್ಲಿ ಅಂತೇಳಿ ಅಂತ ಮಾತನ್ನು ಅವರು ಹೇಳಿದ್ದಾರೆ. ಆದ್ದರಿಂದ ಬಹುಶಃ ಈ ಒತ್ತಡದಿಂದ ಮಾತ್ರ ಕೇಂದ್ರ ಸರ್ಕಾರ ಮಣಿದಿದೆ. ಯುವ ಶಕ್ತಿ ಏನು ಅಂತ ಅವರಿಗೆ ಗೊತ್ತಾಗಿದೆ. ಇನ್ನು ಈ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ನಾವು ಹೇಳಿದಂತೆ ನಡೆಯುತ್ತದೆ, ನಮ್ಮದೇ ಸರ್ಕಾರ ಇದನ್ನು ಕೇಳೋರು ಯಾರೂ ಇಲ್ಲ ಅಂತ ನಡೆದರೆ ಈ ರೀತಿಯ ಒಂದು ವ್ಯವಸ್ಥೆ ಖಂಡಿತ ಆಗ್ತದೆ. ಇದನ್ನು ಕೇಂದ್ರ ಸರ್ಕಾರ ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆಯಲ್ಲಿ ಇರುವ ಒಂದು ಸಂದೇಶವನ್ನು ಇವತ್ತು ಯುವ ಜನ. ಹಾಗೆ ನಮ್ಮ ಪಕ್ಷದ ನಾಯಕರುಗಳು ಕೂಡ ಧರ್ಮೇಂದ್ರ ಪ್ರಧಾನ್ ಅವರು ಮಾತ್ರ ರಾಜೀನಾಮೆ ಅಲ್ಲ,
ಅಮಿತ್ ಶಾ ಅವರು ಕೂಡ ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ತಮ್ಮ ಒಂದು ವಿಚಾರ ಏನಿದೆ ಅಥವಾ ತಾವು ಹೇಳಕ್ಕೆ ಬಯಸ್ಬೋದು? ನೋಡಿ, ಈ ಒಂದು ಇಷ್ಟೊಂದು ಹೋರಾಟ, ಮಕ್ಕಳ ಮೇಲೆ ನಡೆದಂತಹ ದಬ್ಬಾಳಿಕೆ, ಲಾಠಿ ಚಾರ್ಜ್, ಇದಕ್ಕೆ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳು ಸಹ ಕಾರಣವಾಗ್ತಾರೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಒತ್ತಾಯವನ್ನು ಮಾಡಿದ್ದಾರೆ. ಗೃಹ ಮಂತ್ರಿಯಾದ ಅಮಿತ್ ಶಾ ರಾಜೀನಾಮೆಯನ್ನು ಕೊಡಬೇಕು ಅಂತ ಕೊಟ್ಟು ಆ ನಿಟ್ಟಿನಲ್ಲಿ ಒಂದು ಸಾಮಾಜಿಕ ಬದ್ಧತೆಯನ್ನು ನಾವು ಕಾಪಾಡ್ಕೋಬೋದು. ಯಾಕೆಂದರೆ ಇಲ್ಲಿ ಫಂಡಮೆಂಟಲ್ ರೈಟ್ಸ್ ಇನ್ಫ್ರಿಂಜ್ ಆಗಿದೆ. ಮಕ್ಕಳ ಹಿತಾಸಕ್ತಿಯನ್ನು ಕಾಪಾಡುವಂಥ ಒಂದು ವ್ಯವಸ್ಥೆಯಿಂದ ಕೇಂದ್ರ ಸರ್ಕಾರ ಮಾಡಿಲ್ಲ. ಅದಕ್ಕಾಗಿ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ, ನಮ್ಮ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳು ಈ ಒತ್ತಾಯವನ್ನು ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.